ನಮಸ್ಕಾರ ಚಂದ್ರಣ್ಣ. ನಾನು ನಿಮಗೆ ಸೈಕಲ್ ಜಾಥಾದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಸೈಕಲ್ ತುಳಿದಿರೋನಲ್ಲ. ಆದರೂ ಸವಳಂಗದಿಂದ ಶಿವಮೊಗ್ಗವರೆಗೆ ಸುಮಾರು 22 ಕಿಲೋಮೀಟರ್ ಸೈಕಲ್ ತುಳಿದಿರೋನಾಗಿ, ನಿಮ್ಮ ಒಂದು ಕೈ ನನ್ನ ಹೆಗಲ ಮೇಲೆ ಇರಿಸ್ಕೊಂಡಿರೋನಾಗಿ, ನಿಮ್ಮ ಬೆಂಬಲಿಗನಾಗಿ ನಾನೊಂದೆರಡು ಮಾತು ಹೇಳ್ತೀನಿ. ನಿಮ್ಮ ಅತಿಯಾದ ಒಳ್ಳೆತನ, ಸಹನೆ, ತಾಳ್ಮೆ ಎಲ್ಲ ಒಂದು ಕಡೆಗೆ ಮುಳುವಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಒಂದಷ್ಟು ಗುಂಪನ್ನು ಹಂತ ಹಂತವಾಗಿ ನಿಮ್ಮನ್ನು ಮೆಟ್ಟಬೇಕು, ನಿಮ್ಮನ್ನು ಮೆಟ್ಟಿ ತುಳಿಬೇಕು, ನಿಮ್ಮನ್ನು ಅಡ್ಡ ಮಲಗಿಸ್ಬೇಕು ಅನ್ನೋ ಒಂದು ಹುನ್ನಾರದಲ್ಲಿ ಒಂದಷ್ಟು ಗುಂಪನ್ನು ಹಂತ ಹಂತವಾಗಿ ನಮ್ಮ ಸಂಘಟನೆ ಒಳಗಡೆ ತೂರಿಸಿ ವಿರೋಧಿಗಳು ಯಾವ ರೀತಿಯಾಗಿ ಇಲ್ಲಿನ ಸಂಘಟನೆ ಒಳಗಡೆ ನಡೀತಕ್ಕಂಥ ಚಲನವಲನಗಳನ್ನು, ಆಗು ಹೋಗುಗಳನ್ನು, ಕಾರ್ಯರೂಪಗಳನ್ನು, ರೂಪುರೇಷೆಗಳನ್ನು ಎಲ್ಲವನ್ನು ಕೂಡ ತಿಳ್ಕೊಂಡು ಅದಕ್ಕೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೂಪದಿಂದ ಡ್ಯಾಮೇಜ್ ಮಾಡಬೇಕು, ಹೇಗೆಲ್ಲ ನಿಮ್ಮನ್ನು ಮುಗಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಕುತಂತ್ರ ಹೆಣೆಯೋದಕ್ಕೋಸ್ಕರ ಈ ನಮ್ಮ ಕೂಟ ಅನ್ನೋ ಸಂಘಟನೆ ಒಳಗಡೆ ಬಂದು ತೂರ್ಕೊಂಡು, ಅಂದರೆ ಅವರುಗಳು ಕಳಿಸಿರ್ತಕ್ಕಂಥವ್ರು ಇಲ್ಲಿ ಡ್ಯಾಮೇಜ್ ಮಾಡಲಿಕ್ಕೋಸ್ಕರ ಅವ್ರು ಏನು ಕಳಿಸಿದ್ರಲ್ಲ, ಅವರು ಬಂದು ಸೇರ್ಕೊಂಡ್ರಲ್ಲ, ಅವರೆಲ್ಲರನ್ನೂ ನೀವು ಯಾಕೆ ನಂಬಿದ್ರಿ, ಒಪ್ಕೊಂಡ್ರಿ ಅನ್ನೋದು ಒಂದು ನನ್ನ ವೈಯಕ್ತಿಕವಾಗಿ ನನಗೆ ಮಾತ್ರನೇ ಕಾಡ್ತಾ ಇರೋ ಪ್ರಶ್ನೆ. ಯಾಕೆ ನಂಬಿದ್ರಿ ಚಂದ್ರಣ್ಣ ಅವ್ರನ್ನೆಲ್ಲ? ನಾನು ನಿಮ್ಮನ್ನು ಹತ್ತಿರದಿಂದ ಕೆಲವೊಂದು ಸಂದರ್ಭದಲ್ಲಿ ಕಂಡವನಾಗಿ ನನಗಿವತ್ತು ನೋವಿನಿಂದ ನಾನು ಮಾತಾಡ್ತಾ ಇದ್ದೀನಿ ಚಂದ್ರಣ್ಣ. ನೀವು ಎಷ್ಟೊಂದು ಬೇಡ್ಕೊಂಡ್ರಿ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮುಷ್ಕರ ಕರೆಯೋದು ಬೇಡ ಅಂತ ಹೇಳಿಬಿಟ್ಟು ನೀವು ಪರಿಪರಿಯಾಗಿ ಬೇಡ್ಕೊಂಡಾಗಲೂ ಕೂಡ ಈ ಅನ್ಯ ಸಂಘಟನೆಯಿಂದ ಬಂದು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನೋ ಹುನ್ನಾರದಿಂದ ಬಂದು ಸೇರ್ಕೊಂಡು ಡ್ಯಾಮೇಜ್ ಮಾಡಲಿಕ್ಕೋಸ್ಕರ ಬಂದಿರತಕ್ಕಂಥವ್ರು ನಿಮ್ಮ ಮಾತನ್ನು ಧಿಕ್ಕರಿಸಿ ಇಲ್ಲಿ ಇರ್ತಕ್ಕಂಥ ಅಪ್ಪಟ ಕೂಟದ ಕಟ್ಟಾಳುಗಳನ್ನು ರೊಚ್ಚಿಗೆಬ್ಬಿಸಿ ಚಿತ್ರ ವಿಚಿತ್ರವಾದ ಹೇಳಿಕೆಗಳನ್ನು ಕೊಟ್ಟು ಎಲ್ಲರನ್ನೂ ರೊಚ್ಚಿಗೆಬ್ಬಿಸಿ ಏನಪ್ಪ ಇದಕ್ಕೆ ಮುಷ್ಕರಕ್ಕೆ ಅಣಿಯಾಗೋ ರೀತಿಯಲ್ಲಿ ಹುರಿದುಂಬಿಸಿ ಮುಷ್ಕರಕ್ಕೆ ನಿಮ್ಮನ್ನು ಲೆಕ್ಕಕ್ಕೆ ತಗೊಳ್ದೇನೆ ನಿಮ್ಮ ವಿರೋಧದ ನಡುವೆಯೂ ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟು ಒಂದು ಮುಷ್ಕರ ಅಂತ ಮಾಡಿಸಿ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿಸಿ ಅದರ ಎಲ್ಲ ನೋವುಗಳನ್ನು, ಕಷ್ಟಗಳನ್ನು, ಸಂಕಷ್ಟಗಳನ್ನು ನಿಮ್ಮ ತಲೆಗೆ ಕಟ್ಟಿ ತಕ್ಷಣ ಪಲಾಯನ ಮಾಡಿ ಮತ್ತೆ ಅವರವ್ರ ಗೂಡಿಗೆ ಸೇರ್ಕೊಂಡ್ರಲ್ಲ, ಅದರ ಪರಿಣಾಮ ಕಣ್ಣೆದುರಿಗೆ ಕಾಣ್ತಾ ಇದೆ. ನಿಮ್ಮನ್ನು ಡ್ಯಾಮೇಜ್ ಮಾಡೋಕ್ಕೋಸ್ಕರ ಬಂದಿರೋರು
ಒಂದು ಹಂತದಲ್ಲಿ ಒಂದಷ್ಟು ಮಟ್ಟಿಗೆ ಅವರು ಕಾರ್ಯಾಚರಣೆಯನ್ನು ಸಾಧನೆ ಮಾಡಿಕೊಂಡು ಹೋದ್ರು. ಇದು ಅವರುಗಳಿಗೆ ಯಾವುದೇ ಕಾರಣಕ್ಕೂ ನೌಕರರ ನೋವು, ಕಷ್ಟ, ನಷ್ಟಗಳು ಬಗೆಹರಿಯೋದು ಅವರಿಗೆ ಬೇಕಾಗಿಲ್ಲ ಚಂದ್ರಣ್ಣ. ಅವರಿಗೆ ಸಮಸ್ಯೆಗಳು ಉಳಿಬೇಕು, ಸಮಸ್ಯೆಗಳ ಹೆಸರಲ್ಲಿ ಅವರು ಉಳಿಬೇಕು. ಅದಷ್ಟೇ ಅವ್ರದ್ದು ಅಜೆಂಡಾ. ನಿಮ್ಮ ಅಜೆಂಡಾ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಬೇಕು. ಇನ್ಯಾವತ್ತೂ ಈ ಕಾಡುವ ಬೇಡುವ ಪದ್ಧತಿಗಳು ನಮ್ಮ ಸಂಸ್ಥೆ ಒಳಗಡೆ ಇರಬಾರ್ದು. ಒಂದೇ ಹಂತದಲ್ಲಿ ಈ ಸಮಸ್ಯೆಗಳೆಲ್ಲ ಇತ್ಯರ್ಥ ಆಗಲಿ ಅನ್ನೋ ಒಂದು ನಿಮ್ಮ ಈ ಅಜೆಂಡಾ ನಮ್ಮೆಲ್ಲರಿಗೂ ತುಂಬಾನೇ ಇಷ್ಟನೇ. ನೀವು ನಿಮಗೆ ಒಂದು ಇಲಾಖೆಯಲ್ಲಿ, ಸರ್ಕಾರದ ಇಲಾಖೆಯಲ್ಲಿ ಒಂದು ಅತ್ಯುನ್ನತವಾದ ಒಂದು ಕೆಲಸ ಸಿಕ್ಕಿದ್ರು ಕೂಡ ನಮ್ಮ ನೌಕರರಿಗೆ, ನನ್ನ ನಂಬಿರ್ತಕ್ಕಂಥ ನೌಕರರಿಗೆ ಅನ್ಯಾಯ ಆಗಬಾರ್ದು, ನಾನು ಅವ್ರಿಗೆ ಕೈ ಬಿಡಬಾರ್ದು, ನಾನು ಅವ್ರಿಗೆ ದ್ರೋಹ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿಮಗೆ ಸಿಕ್ಕಿರ್ತಕ್ಕಂಥ ಕೆಲಸವನ್ನೇ ಬಿಟ್ಟು ಹಾಕಿ ಇಂದಿಗೂ ಕೂಡ ಅಂದಿನಿಂದ ನಮಗೋಸ್ಕರ ಹೋರಾಡ್ತಾ ಇದ್ದೀರಿ, ನಮಗೋಸ್ಕರ ಬಡಿದಾಡ್ತಾ ಇದ್ದೀರಿ, ನಮಗೋಸ್ಕರ ನಿಮ್ಮ ಜೀವನೇ ಪಣಕ್ಕಿಡ್ತಾ ಇದ್ದೀರಿ. ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಜನ ವಿಫಲರಾಗಿದ್ದಾರೆ ಅನ್ನೋದು ಒಂಥರ ವಿಷಾದದ ಸಂಗತಿ ಆಗತ್ತೆ. ಯಾಕಂದರೆ ಇವತ್ತು ಈ ಜಂಟಿ ಸಂಘಟನೆಯಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮುಖಂಡರು ಅನ್ಸ್ಕೊಂಡಿರ್ತಕ್ಕಂಥವ್ರು ಏನು ಇವತ್ತು ರಿಟೈರ್ಡ್ ಆಗಿ ಹೋಗಿದಾರಲ್ಲ, ಅವರ ಸ್ನೇಹಿತರುಗಳು ರಿಟೈರ್ಡ್ ಆಗಿರ್ತಕ್ಕಂಥವ್ರು ತಗೊಳ್ತಕ್ಕಂಥ ಪೆನ್ಷನ್ನು ಎಷ್ಟಿದೆ, ಮತ್ತು ಈ ಸಂಘಟನೆಯಲ್ಲಿದ್ದು ಮುಖಂಡತ್ವ ವಹಿಸ್ಕೊಂಡು ಹೋರಾಡಿ ರಿಟೈರ್ಡ್ ಆಗಿ ಹೋಗಿರೋರು ತಗೊಳ್ತಾ ಇರ್ತಕ್ಕಂಥ ಪೆನ್ಷನ್ ಎಷ್ಟಿದೆ ಅನ್ನೋದನ್ನು ಅವರೇ ಅರ್ಥ ಮಾಡ್ಕೋಬೇಕು. ಮತ್ತು ಅವ್ರ 4 ಜನಕ್ಕೆ ತಿಳಿಸಿ ಹೇಳಬೇಕಾಗತ್ತೆ ಅವರಿಗೂ ಇವರಿಗೂ ವ್ಯತ್ಯಾಸ ಏನು ಅಂತ. ಆದರೆ ನಮ್ಮಲ್ಲಿ ಇವತ್ತಿಗೂ ಕೂಡ ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೂ ಕೂಡ ಅಪ್ಪ ಹಾಕಿದ ಆಲದ ಮರ ಅನ್ನೋ ಲೆಕ್ಕಕ್ಕೆ ಆ ಬಿಳಲುಗಳಿಗೆ ಬಿತ್ಕೊಂಡು ಜೋತಾಡ್ತಾ ಇನ್ನೂ ಅವರನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇರೋರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಶಾಶ್ವತ ಪರಿಹಾರ ಯಾಕೆ ಬೇಡ ಇವರಿಗೆಲ್ಲ? ಇವರಿಗೆಲ್ಲ ಯಾಕೆ ಬೇಡ ಶಾಶ್ವತ ಪರಿಹಾರ? ಇದೇ ಪದ್ಧತಿ ಯಾಕೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇವರು ತೂದಿಗಾಲಲ್ಲಿ ನಿಂತ್ಕೊಂಡು ಈ ಥರ ಡೊಂಬರಾಟ ಆಡ್ತಿದ್ದಾರೆ? ನಮಗೆ ಜೋರಾಗಿ ಮಾತಾಡೋಕ್ಕೂ ಆಗ್ತಿಲ್ಲ, ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ. ಅಂಥ ಪರಿಸ್ಥಿತಿನಲ್ಲಿ, ಸಂದಿಗ್ಧ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಚಂದ್ರಣ್ಣ, ನಾನು ಫೈನಲ್ ಆಗಿ ಒಂದು ಗಟ್ಟಿ ಮನಸ್ಸಿನಿಂದ ಒಂದು ನನ್ನ ಅನಿಸಿಕೆ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಅವ್ರು ಯಾರು ಏನು ಕೊಡಿಸ್ತಾರೋ, ಏನು ಬಿಡ್ತಾರೋ, ಎಷ್ಟು ಕೊಡಿಸ್ತಾರೋ, ಎಷ್ಟು ಬಿಡ್ತಾರೋ, ಏನು ಬರುತ್ತೋ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆದರೆ ನೀವು ಕೇವಲ
ಎಷ್ಟೇ ಮೀಟಿಂಗ್ ಕರೀಲಿ ಏನೇ ಮಾಡಲಿ, ಸ್ವಾಮಿ ನಮ್ಗೆ ಯಾವ್ಯಾವಾಗ ಏನೇನು ಬರಬೇಕು ಅದೆಲ್ಲ ನಾವು ಪಡ್ಕೊಳ್ಳೋದು ಗೊತ್ತಿದೆ. ನಮಗೆ ಈ ಕ್ಷಣಕ್ಕೆ ಈ ಕ್ಷಣಕ್ಕೇನೆ ನಮಗೆ ಚುನಾವಣೆ ಘೋಷಣೆ ಮಾಡಿ, ಅವ್ರು ಯಾರು ಏನು ಕೇಳ್ತಾರೋ ಏನು ಬಿಡ್ತಾರೋ ಅದ್ರ ಬಗ್ಗೆ ನಮ್ದು ಯಾವುದು ತಕರಾರಿಲ್ಲ. ನಮಗೆ ತಕ್ಷಣದಲ್ಲೇ ಚುನಾವಣೆ ಘೋಷಣೆ ಮಾಡುವಂಥ ಒಂದು ದೃಢ ನಿರ್ಧಾರ ಘೋಷಣೆ ಮಾಡಿ ದಯವಿಟ್ಟು. ನಮಸ್ಕಾರ ಚಂದ್ರಣ್ಣ. ಇನ್ನೂ ಮಾತಾಡೋಕ್ಕೆ ಸಾಕಷ್ಟಿದೆ, ಸಮಯ ಸಾಕಷ್ಟಾಗಿದೆ. ಬೆಳಗ್ಗೆ ಡ್ಯೂಟಿ ಹೋಗಬೇಕು. ಬೇಕಿದ್ರೆ ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ನೀವು ಮಾತಾಡೋದೇ ಆದರೆ ವೈಯಕ್ತಿಕವಾಗಿ ನಿಮ್ಮೊಟ್ಟಿಗೆ ನಾನು ಕಾಲ್ ಮಾಡಿ ಒಂದೆರಡು ಮಾತಾಡ್ತೀನಿ. ಶುಭರಾತ್ರಿ ಚಂದ್ರಣ್ಣ.